Watch full episodes on Jio Hotstar. ಈ ತರ ಕಲರ್ ಆನೆಗಳನ್ನ ನಾನು ಯಾವತ್ತೂ ನೋಡಿರ್ಲಿಲ್ಲ. ನಿಮ್ಮೂರಲ್ಲಿ ಇದಕ್ಕಿಂತ ಜಾಸ್ತಿ ಕಲರ್ ಆನೆಗಳಿರ್ಬೋದಲ್ವಾ? ನನ್ನ ಏನ್ ತಮಾಷೆ ಮಾಡ್ತಿದ್ಯಾ? ಇವತ್ತು ಒಪ್ಕೊಂಡೇ ಬಿಟ್ಟ ತಮಾಷೆ ಮಾಡ್ತಾ ಇರೋದನ್ನ. ಅರೆ ನೀನ್ ಏನ್ ಮಾತಾಡ್ತಿದ್ಯಾ? ಡೌರಾಜ, ಈ ಮಾತಿನ ಅರ್ಥ ಏನಂದ್ರೆ ನೀನು ಆನೆಗಳಿಗಿಂತ ತುಂಬಾ ಬಲಶಾಲಿಯಾಗಿದ್ಯಾ ಅಂತ. ಅಯ್ಯೋ ಅಲ್ಲಿ ನೋಡಿ, ಎಷ್ಟು ಕ್ಯೂಟ್ ಆಗಿದೆ ಆ ಮಂಕಿ. ಹೇ ವಾವ್, ಇದು ಫ್ಲೈಯಿಂಗ್ ಮಂಕಿ. ಅಯ್ಯೋ ಶಿವ, ಕೋತಿ ತರ ಆಡುತ್ತೆ, ನೀನು ಹುಷಾರಾಗಿರು. ಹೋಗು, ಹಿಂದೆ ಹೋಗು, ದೂರ ಹೋಗು. ಸಾರಿ. ಅಯ್ಯೋ ಶಿವ, ಓಡು. ಅಯ್ಯೋ ಎಲ್ರೂ ಓಡ್ ಬನ್ನಿ ಬೇಗ. ಇಲ್ಲ ಶಿವ. ಅಯ್ಯೋ ತಾತ ನನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಶಿವ, ಹುಷಾರಾಗಿದ್ದೀನಿ ರೇವಾ, ಥ್ಯಾಂಕ್ ಯು. ಹಾವು ನಿನ್ನ ಮುಂಚೆನೆ ಬಿಟ್ಟು ಒಳ್ಳೆ ಕೆಲಸ ಮಾಡ್ತು. ಇಲ್ಲ ಅಂದ್ರೆ ನಾನೇ ಜಂಪ್ ಮಾಡಿ ನಿನ್ನ ಹತ್ರ ಬರ್ತಿದ್ದೆ. ಸಾಕ್ ನಿಲ್ಸು ಡೌರಾಜ. ಇಲ್ಲಿ ನೋಡು ಫ್ಲೈಯಿಂಗ್ ಮಂಕಿ. ಹೋಗು, ಈಗ ಹೋಗಿ ಕಾಡಲ್ಲಿ ಆರಾಮಾಗಿರು. ಆದ್ರೆ ಹಾವಿಂದ ನೀನು ದೂರ ಇರು. ಹಾ ಹುಷಾರಾಗಿರು. ನಡಿ. ಎಷ್ಟು ಕ್ಯೂಟ್ ಆಗಿದೀಯ ಕೋತಿ, ತುಂಬಾ ಕ್ಯೂಟ್ ಆಗಿದೀಯಾ. ಅಯ್ಯೋ ಕೋತಿ ತರ ಆಡುತ್ತೆ, ನೀನು ಹುಷಾರಾಗಿರು. ಅಯ್ಯೋ ನಿನ್ನನ್ನು ಹೊಗಳಿದ್ರೆ ನನ್ನನ್ನೇ ಹೊಡಿತೀಯಾ. ಅಯ್ಯೋ ಅವನ್ಗೆ
ನಂಗೆ ನೆನ್ಪಾಗೋಯ್ತು ಲಡ್ಡು ಸಿಂಗ್ ಸರ್, ನೀವ್ ಹೇಳಿದ್ರಲ್ಲ ಮಂಕಿ ವೆಂಕಿ ಅಂತೆಲ್ಲ ನಿನ್ ಪ್ರಾಣನ ಅಪಾಯಕ್ಕೆ ಸಿಲುಕ್ಸ್ಬೇಡ ಅಂತ, ಅದಕ್ಕೆ. ಹೌದಾ? ನಾವ್ ಈ ಬೋಟಿಂದ ಆ ನದಿನ ದಾಟ್ಬೇಕಾಗತ್ತೆ, ಮತ್ತೆ ಅಲ್ಲಿಂದ ಮುಂದಿನ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು. ಬೇಗ ಬನ್ನಿ. ಈ ಮಗು ಆ ಬೋಟ್ ಗಂಟ ತಲುಪಬಾರ್ದು. ಮಲ್ಲಪ್ಪ, ಎಲ್ರು ಬೇಗ ಹೋಗಿ. ಬೇಗ ಸೈಡ್ಗೆ ಬನ್ನಿ. ಈಗ ಶಿವ ಮತ್ತೆ ಅವ್ರ ಕಡೆಯವರು ಆ ವೀಲ್ ಹತ್ರ ತಲುಪೋದಕ್ಕಾಗೋದಿಲ್ಲ. ಇಲ್ಲಿ ಮುಂದೆ ಹೋಗಿ, ನೀವು ಆ ನದಿ ದಡಕ್ಕೆ ಹೋಗಿ, ಮತ್ತೆ ನಾನು ಈಗಲೇ ಬರ್ತೀನಿ. ವಿಕ್ರಾಲ್ನ ತಾಳಕ್ಕೆ ಇಡೀ ಪ್ರಪಂಚನೇ ಕುಣಿಯುತ್ತೆ. ಈ ಮಕ್ಕಳಿಯ ಮಕ್ಕಳು ಈಗ ರಿವರ್ನ ಕ್ರಾಸ್ ಮಾಡೋದಕ್ಕಿಂತ ಮುಂಚೆ ನಾವು ಆ ಮಹಲ್ ಒಳಗಡೆ ಹೋಗಿ ಆ ವಿಲ್ಲನ್ನ ಹುಡ್ಕೋಣ. ಶಿವ, ಬೇಡ. ಇಷ್ಟೊಂದು ಅರ್ಜೆಂಟ್ ಏನಿದೆ ಪ್ರಿನ್ಸ್ ಅಂಕಲ್? ಶಿವ, ವಾಪಸ್ ಬಂದ್ಬಿಡು, ಇಲ್ಲ ಅಂದ್ರೆ ಸರಿ ಇರೋದಿಲ್ಲ. ನಾವು ಈ ದಾರಿಯಿಂದ ಅವರನ್ನ ಹಿಂಬಾಲಿಸೋಕ್ಕಾಗಲ್ಲ. ಇಲ್ಲಿ ಕೆಸರು ತುಂಬಿದೆ. ಶಿವ, ಅಲ್ಲಿ ನೋಡಿ, ಅಲ್ಲಿ ನದಿ ಆಳ ಇಲ್ಲ. ನಮ್ಮ ಮೋಟಾರ್ ಬೈಕ್ಸ್ ಅಲ್ಲಿಂದ ಕ್ರಾಸ್ ಮಾಡಿಬಿಡಬಹುದು. ಅರೆ, ಈ ಬೆಳಕು ಎಲ್ಲಿಂದ ಬರ್ತಿದೆ? ಅಲ್ಲಿ ನೋಡು ರೇವಾ, ಅಲ್ಲಿಂದ. ಇವುಗಳೆಲ್ಲ ಏಲಿಯನ್ಗಳಲ್ಲ ತಾನೇ? ವಾವ್, ಫ್ಲೈಯಿಂಗ್ ಫಿಶಸ್ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ. ಇವಾಗ ನನ್ಗೆ ಫಿಶ್ ತಿನ್ಬೇಕು ಅಂತ ತುಂಬಾ ಮನ್ಸಾಗ್ತಿದೆ. ಆದಿ, ನಾನು ಫಿಶಿಂಗ್ ನಲ್ಲಿ ಎಕ್ಸ್ಪರ್ಟ್ ಇದ್ದೀನಿ. ನಮ್ ಪೊಲೀಸ್ ಕಮಾಂಡೋ ಟ್ರೈನಿಂಗ್ ನಲ್ಲಿ ಹೇಗ್ ಮೀನನ್ನ ಹಿಡಿಬೇಕು ಅಂತ ಚೆನ್ನಾಗೇ ಹೇಳ್ಕೊಟ್ಟಿದ್ದಾರೆ. ಈಗ ಮೀನ್ ಹಿಡಿಯೋದ್ರಲ್ಲಿ ಮಜಾ ಬರುತ್ತೆ. ಅಯ್ಯೋ ಶಿವ, ನನ್ನನ್ನು ಕಾಪಾಡು, ಈ ಮೀನುಗಳು ಕಚ್ಚುತ್ತಾ ಇವೆ. ಬಿಡಿ, ನನ್ನನ್ನು ಬಿಟ್ಬಿಡಿ. ಅಯ್ಯೋ, ಮೀನ್ ಕಚ್ಚುತ್ತಾ ಇವೆ. ಲಡ್ಡು ಸಿಂಗ್ ಸರ್,
ಈಗ ಫಿಶ್ ತಿನ್ನುವಂತ ಪ್ಲಾನ್ ಕ್ಯಾನ್ಸಲ್ ಮಾಡೋಣ. ಡ್ರೈ ಫ್ರೂಟ್ಸ್ ಇಂದಾನೆ ಸ್ವಲ್ಪ ಖುಷಿ ಪಡಿ ನೀವು. ಸರಿ ಶಿವ. ಹೋಗಿ, ಒಳ್ಳೆ ಅವಕಾಶ ಈಗ. ಎಲ್ಲರನ್ನು ಹಿಡ್ಕೊಂಡ್ಬಿಡಿ. ಜಾಸ್ತಿ ಆಯ್ತು ಇವ್ರ ಕಣ್ಣ ಮುಚ್ಚಾಲೆ ಆಟ. ನಡಿ, ಯುವರಾಜರು ಕರೀತಿದ್ದಾರೆ. ತಾಕತ್ತಿದ್ರೆ ಕರ್ಕೊಂಡು ಹೋಗಿ. ಫ್ಲೈಯಿಂಗ್ ಡ್ರ್ಯಾಗನ್ಸ್ ನೋಡು. ಇವತ್ತು ನಿನ್ನ ಸುಮ್ಮನೆ ಬಿಡೋದಿಲ್ಲ. ಎಲ್ಲೋದ? ಅಯ್ಯೋ, ಶಿವ, ಕಾಪಾಡು ಶಿವ. ದೇವಾ, ಬೇಗ ಸೈಕಲ್ ಮೇಲೆ ಎಗರು. ಶಿವ, ಶಿವ ಬೇಗ ಹೋಗು. ಆದಿ ಮತ್ತೆ ಯುಡಿ ಯಾವ ಕಡೆ ಹೋದ್ರು? ಅವರು ಆ ಕಡೆ. ಆ ಡ್ರ್ಯಾಗನ್ ಆ ಕಡೆ ಕರ್ಕೊಂಡು ಹೋಯ್ತು. ಶಿವ ಹುಷಾರು. ಲಡ್ಡು ಸಿಂಗ್ ಸರ್, ಯಾರಾದ್ರೂ ಕಾಪಾಡಿ. ಓಡಿ. ಲಡ್ಡು ಸಿಂಗ್ ಸರ್, ಅಯ್ಯೋ ದೇವಾ, ನನಗೆ ಸಹಾಯ ಮಾಡು. ನನಗೂ ಕೂಡ ಸಹಾಯ ಬೇಕು. ಹೋಗು. ಹೋಗು ದೂರ ಹೋಗು. ಹೋಗು 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 ದೂರ ಹೋಗು ಹೋಗು. ಓ ತಾತ, ಇಂಥ ಸರಿಯಾದ ಸಮಯಕ್ಕೆ ಎಂಟ್ರಿ ಕೊಟ್ರಿ ನೀವು. ತಾತವ್ರೆ, ನಾನ್ ನಿಮ್ಗೆ ಫೋನ್ ಮಾಡಿ ಕರೆದಿದ್ದು ಒಳ್ಳೇದೇ ಆಯ್ತು. ಮೊದಲನೇ ಬಾರಿ ನಿಮ್ಮ ಹಾಡ್ ಕೇಳಿ ಕುಣಿಯೋ ಹಾಗಾಯ್ತು. ವಾ 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 ವಾ. ಶಿವ ಶಿವ, ಅಯ್ಯೋ ಕಾಪಾಡು. ಅಯ್ಯ ಶಿವ ಶಿವ
ಅಯ್ಯೋ ನೀವ್ ಹಾರೋದಾಗಿದ್ರೆ ಆ ಕಡೆ ಹಾರ್ಕೊಂಡು ಹೋಗ್ಬೋದಾಗಿತ್ತಲ್ಲ, ಈ ಕಡೆ ಯಾಕೆ ಬಂದ್ರಿ? ಜೈರಾಮ್ ಸರ್ ಅವರು ನಿಮ್ ಬಗ್ಗೆ ಹೇಳ್ತಿರೋದು ಕರೆಕ್ಟೇ ಅನ್ಸುತ್ತೆ. ವಾವ್! ಯೇ! ಶಬ್ಬಾಸ್ ಶಿವ, ವೆಲ್ ಡನ್. ನಮ್ ಕಮಾಂಡೋ ಕೋರ್ಸ್ ಅಲ್ಲಿ ಹೀಗೆ ಹೇಳ್ಕೊಟ್ಟಿದ್ರು. ವೆರಿ ಗುಡ್. ಕೊನೆಗೂ ನಾವು ವಿಲ್ಲಿರುವಂತ ಪ್ಯಾಲೇಸ್ಗೆ ತಲುಪಿಟ್ವಿ. ಇದು ಏನಕ್ಕೆ ಓಪನ್ ಆಗ್ತಿಲ್ಲ? ಇದೇ ಅದರ ಕೀ ಅಂತ ಅನ್ಸುತ್ತೆ. ಈ ಹೂವಿನ ಆಕಾರನ ನಾವು ಲೈನ್ ಆಗಿ ಕರೆಕ್ಟ್ ಆಗಿ ಜೋಡಿಸಿದ್ರೆ ಈ ಡೋರ್ ಓಪನ್ ಆಗಬಹುದೇನೋ. ಸರಿಯಾಗಿ ಹೇಳ್ದೆ ಶಿವ. ನಡಿ ಎಲ್ರೂ ಸೇರಿ ತಿರ್ಗ್ಸೋಣ. ಐ ಅಯ್ಯ, ನನಗೇನು ಕಾಣಿಸ್ತಿಲ್ಲ. ಅಯ್ಯೋ, ಅಯ್ಯೋ, ನನ್ಗಂತೂ ಇಲ್ಲಿ ಏನೂ ಸಿಗ್ತಾ ಇಲ್ಲ ಶಿವ. ಅಲ್ಲಿದೆ ನೋಡಿ. ಅಷ್ಟೊಂದು ಮೇಲೆ ನಾವು ಹೇಗೆ ತಲುಪೋದು? ಈಗ ನನ್ನ ಸೈಕಲ್ ಬ್ಯಾಟ್ರಿ ಕೂಡ ಡೆಡ್ ಆಗಿದೆ. ನೀನ್ ಹೋಗುವಂತ ಅವಶ್ಯಕತೆನೇ ಇಲ್ಲ, ನಾನಿದ್ದೀನಲ್ಲ. ಮಲ್ಲಪ್ಪ, ನೀನು ಮಕ್ಕಳನ್ನೆಲ್ಲ ವಿಚಾರಿಸ್ಕೋತಾ ಇರು. ನಾನು ಹೋಗಿ ವಿಲ್ನ ತಗೊಂಡು ಬರ್ತೀನಿ. ಮಗು, ನಿನಗಿನ್ನು ನನ್ನ ತಾಕತ್ ಬಗ್ಗೆ ಗೊತ್ತಿಲ್ಲ. ನಿನ್ ಒಳ್ಳೇದಕ್ಕೆ ಹೇಳ್ತೀನಿ, ನನ್ ಜೊತೆ ಫೈಟ್ ಮಾಡಬೇಡ. ಫೈಟ್ ಮಾಡೋದು ಶಕ್ತಿಯಿಂದ ಅಲ್ಲ, ಬುದ್ಧಿಯಿಂದ ಅಂಕಲ್. ಮತ್ತೆ ನನ್ನ ಮಗು ಅಂತ ಕರಿಬೇಡಿ. ಶಿವ, ಶಿವ ಅಂತ ನನ್ನ ಹೆಸರು.
ಇದು ಕೈಗೆ ಯಾಕೆ ಸಿಗ್ತಾ ಇಲ್ಲ? ರೇವಾ, ಈ ಬಾಕ್ಸ್ ಮೇಲಲ್ಲ, ಕೆಳಗೆ ಇದೆ. ಮೇಲಿರೋದು ಅದರ ರಿಫ್ಲೆಕ್ಷನ್ ಅಷ್ಟೇ. ಶಿವ, ನಾನು ಹೋಗ್ತಾ ಇರ್ತೀನಿ. ನೀನ್ ಇಲ್ಲೇ ಇರು ರೇವಾ, ನಾನ್ ಹೋಗ್ತಾ ಇರ್ತೀನಿ. ಅಯ್ಯೋ ಸಾರ್, ನಮ್ ಕಮಾಂಡೋ ಟ್ರೈನಿಂಗ್ ನಲ್ಲಿ ಹೇಳ್ಕೊಟ್ಟಿದ್ದಾರೆ. ಐ. ಶಿವ, ಆ ವಿಲ್ಲನ್ನ ನನಗೆ ಕೊಟ್ಬಿಡು. ನಿನಗೆ ಏನ್ ಬೇಕಾದ್ರೂ ಕೊಡ್ತೀನಿ. ನಿನಗೆ ವಿಲ್ ಸಿಗೋದಿಲ್ಲ, ಜೈಲ್ ಸಿಗುತ್ತೆ. ಲಡ್ಡು ಸಿಂಗ್ ಸರ್, ಇವನ್ನ ಅರೆಸ್ಟ್ ಮಾಡಿ. ಐ, ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಕಳ್ತನ ಮಾಡ್ತಿದ್ರೆ ಜನ ಹೇಳ್ತಾರೆ ಕಳ್ತನ ಬಿಟ್ಬಿಡು, ಇಲ್ಲಾಂದ್ರೆ ಲಡ್ಡು ಸಿಂಗ್ ಬರ್ತಾರೆ ಅಂತ. ಮತ್ತೆ ಕಳ್ತನನ ಬಿಟ್ಬಿಡ್ತಾ ಇದ್ದ. ಮತ್ತೆ ನೀನು ನಮ್ ಸಿಟಿನ ಲೂಟಿ ಮಾಡೋದಕ್ ಬಂದಿದೀಯಾ. ಯು ಆರ್ ಅಂಡರ್ ಅರೆಸ್ಟ್. ಕೊಡು, ಆ ವಿಲ್ನ ನನಗೆ ಕೊಟ್ಬಿಡು. ಮಲ್ಲಪ್ಪ, ನೀನು ಶಿವನ ವಿಚಾರಿಸ್ಕೋ, ನಾನು ವಿಲ್ನ ತಗೊಂತೀನಿ. ನಾನಿವತ್ ನಿನ್ನನ್ನ ಮುಗಿಸ್ಬಿಡ್ತೀನಿ ಮಗು. ವಿಕ್ರಾಲ್ನ ತಾಳಕ್ಕೆ ಇಡೀ ಪ್ರಪಂಚನೇ ಕುಣಿಯುತ್ತೆ. ನೀನ್ ಯಾವ ಮಹಾ?
ಇವನ್ಗೆ ತುಂಬಾನೇ ಶಕ್ತಿ ಇದೆ. ಇವನ ಮಸಲ್ಸ್ ನ ವೀಕ್ ಮಾಡ್ಬೇಕಾಗತ್ತೆ. ವಿಲ್ ಕತೆ ಅಂತೂ ಮುಗೀತು ಶಿಬಾ. ಈಗ ನನ್ನ ಏನು ಮಾಡಕ್ಕಾಗಲ್ಲ ನೀನು. ಸಾಕು ಸಾಕು ಮಾಡು. ಇನ್ನು ನಾನು ಹೊಡೆದಾಡೋದಕ್ಕೆ ಇಷ್ಟಪಡೋದಿಲ್ಲ. ಹೊಡಿಯೋದ್ ಬೇಕಾಗಿಲ್ವಾ ಅಥವಾ ನಿಂಗೆ ಹೊಡಿಯೋಕ್ಕಾಗ್ತಿಲ್ವಾ? ಇವಾಗ ಬರೀ ಶಿವ ನಿಂಗೆ ಹೊಡೆದಿದ್ದು. ನಾನೇನಾದ್ರೂ ಹೊಡಿಯಕ್ ಶುರು ಹಚ್ಕೊಂಡ್ರೆ ಹಾಗಾದ್ರೆ ನಾನು ನಿನ್ ಜೊತೆ ಮೊದಲು ಹೊಡೆದಾಡ್ತೀನಿ. ಶಿವ, ನಾನ್ ಬರೀ ತಮಾಷೆ ಮಾಡ್ತಿದ್ದೆ. ತಾತ ನೀವ್ ಇನ್ನೂ ಹೋಗಿಲ್ವಾ? ನಾನ್ ನಿನ್ನನ್ ಬಿಟ್ಟು ಹೇಗ್ ಹೋಗ್ಲಿ? ತಾತ ಅವರು ಹೋಗ್ಲಿಲ್ಲ ಅಂದ್ರೇನಂತೆ, ಬಿಲ್ಲಂತೂ ಹೋಯ್ತು. ಈಗ ಇಲ್ಲಿನ ಅಧಿಕಾರ ನಂದು. ಇಲ್ಲಿ ಯಾರ ಅಧಿಕಾರನೂ ಇಲ್ಲ. ವಿಲ್ಲು ಲಡ್ಡು ಸಿಂಗ್ ಸರ್ ಹತ್ರ ಇದೆ. ಅದು ಸಿಕ್ಕಿದ ತಕ್ಷಣ ಅದನ್ನ ತೆಗೆದು ಲಡ್ಡು ಸಿಂಗ್ ಸರ್ ಕೈ ಕೊಟ್ಟೆ. ಇಲ್ಲಿದೆ ನಿಜವಾದ ವಿಲ್ಲು. ಮತ್ತೆ ಇದನ್ನ ನಿಜವಾದ ಪ್ರಿನ್ಸ್ಗೆ ವೇದಾ ಸಿಟಿ ಜನರ ಎದುರಿಗೆ ಕೊಡ್ತೀನಿ. ಹಾ, ನಿಜವಾದ ಪ್ರಿನ್ಸ್? ಹೌದು ಶಿವ, ನಾನು ಅಮೆರಿಕಕ್ಕೆ ಫೋನ್ ಮಾಡಿ ನಿಜವಾದ ಪ್ರಿನ್ಸ್ ನ ಹುಡುಕಿದ್ದೀನಿ. ನನ್ಗೆ ಗೊತ್ತಿತ್ತು ಇವನು ನಿಜವಾದ ಪ್ರಿನ್ಸ್ ಅಲ್ಲ ಅಂತ. ಇವರ ಪೂರ್ವಜರು ಇಡೀ ನಗರವನ್ನ ಜನರಿಗೆ ಕೊಟ್ಬಿಟ್ಟಿದ್ರು. ಇವ್ರನ್ನ ವಂಚಿಸಿ ಆ ಕಳ್ಳರು ವಶಪಡಿಸ್ಕೊಳಕ್ ನೋಡಿದ್ರು. ಹಾಗಾಗಿ ನಾನು ಹುಡುಕಾಡಿ ನಿಜವಾದ ಪ್ರಿನ್ಸ್ ನ ಅಮೆರಿಕದಿಂದ ಕರೆಸಿದ್ದೀನಿ. ಈ ವಿಕ್ರಾಲ್ ಅನ್ನೋ ವ್ಯಕ್ತಿ ನನ್ನ ಫ್ರೆಂಡು. ನನ್ನ ಲೈಫ್ ಸ್ಟೋರಿನ ಫಿಲ್ಮ್ ತೆಗಿತೀನಿ ಅಂತ ನನ್ನಿಂದ ಎಲ್ಲ ಕೇಳಿ ಪಡ್ಕೊಂಡ. ಇವನು ಗೊತ್ತಿತ್ತು ವೇದಾ ಸಿಟಿಲಿ ನಿಜವಾದ ಪ್ರಿನ್ಸ್ ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಅಂತ. ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಅವನಿಲ್ಲಿ ಕಂಟ್ರೋಲ್ ಮಾಡಬೇಕು ಅಂತ ಬಂದ. ಈ ಸಿಟಿನ ನಮ್ಮ ತಾತ ವೇದಾಂತ್ ಜಿ ಅವರು ನಿಮಗೆ ಕೊಟ್ಟಿರೋದು. ಈಗ ಈ ಸಿಟಿ ನಿಮ್ದೇನೆ, ಮತ್ತೆ ಇನ್ಯಾವಾಗ್ಲೂ ಇದು ನಿಮ್ದೇನೆ. ಈ ಸಿಟಿಯಿಂದ ಯಾರು ನಿಮ್ಮನ್ನ ಹೊರಗಾಕೋಲ್ಲ. ಯುವರಾಜ ವೇದ್ ಕುಮಾರ್ಗೆ, ವೇದ್ ಕುಮಾರ್ಗೆ, ಯುವರಾಜ ವೇದ್ ಕುಮಾರ್. ನಾನು ಒಂದ್ ಸ್ವಲ್ಪ ಏನು ಹೇಳಬೇಕು. ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ ವಿಕ್ರಾಲ್ನ ತಾಳಕ್ಕೆ ಇಡೀ ಪ್ರಪಂಚನೇ ಕುಣಿಯುತ್ತೆ ಅಂತ. ಸುಳ್ಳು, ಎಲ್ಲ ಸುಳ್ಳು. ವಿಕ್ರಾಲ್ನ ತಾಳಕ್ಕಲ್ಲ, ಶಿವನ ತಾಳಕ್ಕೆ ಇಡೀ ಪ್ರಪಂಚನೇ ಕುಣಿಯೋದು. Watch India's largest kids library only on Jio Hotstar. Download the app now.